ಇರಾನ್ ಹಾಗೂ ಅಮೆರಿಕ ನಡುವಿನ ಯುದ್ಧ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಇಸ್ರೇಲ್ಗಿಂತ ಖಮೇನಿ ಸೇನೆ ಮೇಲೆ ಟ್ರಂಪ್ ಸೇನೆ ರಣದಾಳಿಯನ್ನ ಮಾಡ್ತಾ ಇದೆ. ಈ ದಾಳಿಯಲ್ಲಿ ಅಮೆರಿಕ ಸೇನೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಅಮೆರಿಕದ ಫೈಟರ್ ಜೆಟ್ ಪತನಗೊಂಡಿದೆ. ಹೀಗೆ ಪತನಗೊಂಡಂತಹ ಯುದ್ಧ ವಿಮಾನದ ಪೈಲಟ್ನ ಇರಾನ್ ಸೆರೆ ಹಿಡಿದಿರೋ ವದಂತಿಯ ನಡುವೆ ಅಮೆರಿಕ ತಮ್ಮ ದೇಶದ ಪೈಲಟ್ನ ರಣರೋಚಕವಾಗಿ ರಕ್ಷಣೆ ಮಾಡಿದೆ. ಮಧ್ಯಪ್ರಾಚ್ಯದ ಯುದ್ಧ ಮತ್ತಷ್ಟು ರಣರಣವಾಗಿ ಮಾರ್ಪಟ್ಟಿದೆ. ಮುಂದಿನ 2 ವಾರ ಯುದ್ಧ ನಿರ್ಣಾಯಕ ಹಂತದೆಡೆಗೆ ಸಾಗುವ ಲಕ್ಷಣ ಕಾಣಿಸ್ತಾ ಇದೆ. ಇರಾನ್ ಮೇಲೆ ಟ್ರಂಪ್ ಸೇನೆ ರಣದಾಳಿಯನ್ನ ಮಾಡ್ತಾ ಇದೆ. ಈ ಮಧ್ಯೆ ಅಮೆರಿಕಾಗೆ ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದಿರೋ ಮಾಹಿತಿ ಸಿಕ್ಕಿದೆ. ಖಮೇನಿ ದೇಶದ ಮೇಲೆ ದಂಡೆತ್ತಿ ಹೋಗಿದ್ದ ದೊಡ್ಡಣ್ಣನ ದರ್ಪಕ್ಕೆ ಭಾರೀ ಹೊಡೆತ ಬಿದ್ದಿದೆ. ಇರಾನ್ನಲ್ಲಿ ಅಮೆರಿಕದ A-15 ಫೈಟರ್ ಜೆಟ್ ಪತನ. ನಾಪತ್ತೆಯಾಗಿದ್ದ ಪೈಲಟ್ನ ರಕ್ಷಿಸಿದ ಟ್ರಂಪ್ ಆರ್ಮಿ. ಯುದ್ಧೋನ್ಮಾದದಲ್ಲಿ ಅಮೆರಿಕ, ಇರಾನ್ ಎರಡೂ ಕಡೆಯ ಸೇನೆಗೆ ಭಾರೀ ನಷ್ಟ ಉಂಟಾಗ್ತಿದೆ. ಇಷ್ಟು ದಿನ ಖಮೇನಿ ಸೇನೆಯ ಹುಟ್ಟಡಗಿಸಿದ್ದೇವೆ ಅಂತ ಜಂಬ ಕೊಚ್ಕೊಳ್ತಾ ಇದ್ದ ಅಮೆರಿಕಾಗೂ ಭಾರೀ ನಷ್ಟವಾಗಿದೆ. F-35, F-15 ಸೇರಿದಂತೆ ಅಮೆರಿಕದ ತ್ರಿವಿಕ್ರಮರಂತೆ ಯುದ್ಧದಲ್ಲಿ ಕಾದಾಡ್ತಾ ಇದ್ದ ಫೈಟರ್ ಜೆಟ್ಗಳನ್ನ ಇರಾನ್ ಹೊಡೆದುರುಳಿಸಿದೆ. ಈ ಮಧ್ಯೆ ಇರಾನ್ ನೆಲದಲ್ಲಿ ಅಮೆರಿಕದ ಬಲಾಢ್ಯ ಫೈಟರ್ ಜೆಟ್ F-15 ಪತನಗೊಂಡಿದ್ದು ಪೈಲಟ್ನ IRGC ಸೆರೆ ಹಿಡಿದಿದೆ ಅನ್ನುವಂಥ ವದಂತಿ ಹಬ್ಬಿತ್ತು. AI ಮೂಲಕ ಅಮೆರಿಕದ ಪೈಲಟ್ನ ಸೆರೆ ಹಿಡಿದಿರೋ ರೀತಿಯಲ್ಲಿ ಫೋಟೋ ಸೃಷ್ಟಿ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸಲಾಗಿತ್ತು. ಆದ್ರೀಗ ರಣರೋಚಕವಾಗಿ ಅಮೆರಿಕ ತನ್ನ ಪೈಲಟ್ನ ರಕ್ಷಣೆ ಮಾಡಿದೆ. ಇರಾನ್ನ ನೆಲದಲ್ಲಿ ಬಿದ್ದಿದ್ದಂಥ ತನ್ನ ಪೈಲಟ್ ಅನ್ನ ಸುರಕ್ಷಿತವಾಗಿ ಕರೆತಂದಿರೋ ಬಗ್ಗೆ ಮಾಹಿತಿ ಇದೆ. ನಿನ್ನೆ ಅಮೆರಿಕದ F-15 ಸ್ಟ್ರೈಕ್ ಈಗಲ್ ಮೇಲೆ ಇರಾನ್ ಸೇನೆ ರಣದಾಳಿಯನ್ನ ಮಾಡಿತ್ತು. ಬಾವರ್ 373 ಮಿಸೈಲ್ ಮೂಲಕ ಇರಾನ್ ಪಡೆ F-15E ವಿಮಾನವನ್ನ ಹೊಡೆದು ಹಾಕಿರೋ ಸುದ್ದಿ ಹಬ್ಬಿತ್ತು. ಈ ವೇಳೆ ಇರಾನ್ನ ಬೆಟ್ಟಗಳ ನಡುವೆ ಅಮೆರಿಕದ 2 ಪೈಲಟ್ಗಳು ಬಿದ್ದಿದ್ರು. ಇಬ್ಬರಲ್ಲಿ ಒಬ್ಬನನ್ನ ನಿನ್ನೆಯೇ ಅಮೆರಿಕ ಸೇನೆ ರಕ್ಷಣೆ ಮಾಡಿತ್ತು. ಮತ್ತೋರ್ವ ಪೈಲಟ್ಗಾಗಿ ಇರಾನ್ ಆಗಸದಲ್ಲಿ ಅಮೆರಿಕ ಸೇನೆ ಸತತ ಹುಡುಕಾಟವನ್ನ ಮಾಡಿತ್ತು. ಈ ಮಧ್ಯೆ ಟ್ರಂಪ್ ದೇಶದ ಪೈಲಟ್ನ ಜೀವಂತವಾಗಿ ಹಿಡಿದುಕೊಟ್ಟವರಿಗೆ ಇರಾನ್ ಬಹುಮಾನ ಘೋಷಿಸಿತ್ತು. 1,000 ಕೋಟಿ ತೋಮನ್ನ ಬಹುಮಾನವಾಗಿ ನೀಡುವುದಾಗಿ ಇರಾನ್ ಹೇಳಿತ್ತು. ಅಲ್ಲದೆ ಕಠಿಣವಾದ ಪರ್ವತಗಳ ಮಧ್ಯೆ ಅಮೆರಿಕ ಪೈಲಟ್ಗಾಗಿ ಇರಾನ್ ಶಿಕಾರಿಯನ್ನೂ ಮಾಡಿತ್ತು. ಆದರೆ ಶತ್ರು ರಾಷ್ಟ್ರದ ಸತತ ಹುಡುಕಾಟ ಮತ್ತು ದಾಳಿಯ ಮಧ್ಯೆ ಅಮೆರಿಕ ಸೇನೆ ತನ್ನ ಪೈಲಟ್ನ ರಕ್ಷಣೆ ಮಾಡಿದೆ. ಪೈಲಟ್ ರಕ್ಷಣೆಗೆ ಬಂದವರನ್ನ ಹತ್ಯೆಗೈತ ಇರಾನ್ ಸೇನೆ. ಇರಾನ್ ದಾಳಿಯ ವೇಳೆ ಪತನಗೊಂಡ ಅಮೆರಿಕ ಫೈಟರ್ ಜೆಟ್ನ ಪೈಲಟ್ ರಕ್ಷಣೆಗೆ ಸೇನೆ ಧಾವಿಸಿತ್ತು. ಇರಾನ್ನ ಪರ್ವತಗಳ ಮಧ್ಯೆ ಹುಡುಕಾಟವನ್ನ ಮಾಡಿತ್ತು. ಈ ವೇಳೆ ಪೈಲಟ್ನ ರಕ್ಷಣೆಗೆ ಬಂದಿದ್ದ ಅಮೆರಿಕ ಯುದ್ಧ ವಿಮಾನವನ್ನ ಇರಾನ್ ಹೊಡೆದುರುಳಿಸಿದ್ದಾಗಿ ಹೇಳಿಕೊಂಡಿದೆ. IRGC ನಡೆಸಿದಂಥ ದಾಳಿಯಲ್ಲಿ ಹುಡುಕಾಟಕ್ಕೆ ಬಂದಿದ್ದ 5 ಅಮೆರಿಕ ಯೋಧರು ಸಾವಿಗೀಡಾಗಿದ್ದಾರೆ ಎಂಥೇಳಿ ಇರಾನ್ ಮಾಹಿತಿ ನೀಡಿದೆ. ಅಮೆರಿಕ ಇತಿಹಾಸದಲ್ಲೇ ಅತ್ಯಂತ ಸಾಹಸದ ಆಪರೇಷನ್. ದಾಳಿ ಪ್ರತಿದಾಳಿ, ಭೀಕರ ಕಣ್ಗಾವಲಿನ ಮಧ್ಯೆಯೇ ಇರಾನ್ ಒಳನುಗ್ಗಿ ಅಮೆರಿಕ ತನ್ನಿಬ್ಬರು ಪೈಲಟ್ಗಳನ್ನ ರಕ್ಷಣೆ ಮಾಡಿದೆ. ಇದೀಗ ಇದು ಅಮೆರಿಕ ಸೇನೆಯ ಇತಿಹಾಸದಲ್ಲೇ ಅತ್ಯಂತ ರೋಚಕ ಸಾಹಸಮಯ ಆಪರೇಷನ್ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಣ್ಣಿಸಿದ್ದಾರೆ. ಜೊತೆಗೆ ಪೈಲಟ್ಗಳನ್ನ ತಮ್ಮ ಸೇನೆ ರಕ್ಷಣೆ ಮಾಡಿರುವುದನ್ನ ಅಧಿಕೃತವಾಗಿ ಮಾಹಿತಿ ನೀಡಿದ್ದಾರೆ. ನಾವು ನಮ್ಮ ಪೈಲಟ್ನ ರಕ್ಷಿಸಿದ್ದೇವೆ. ಕಳೆದ ಹಲವಾರು ಗಂಟೆಗಳಲ್ಲಿ ನಮ್ಮ ಸೇನೆ ಯುನೈಟೆಡ್ ಸ್ಟೇಟ್ಸ್ ಮಿಲಿಟರಿ ಇತಿಹಾಸದಲ್ಲೇ ಅತ್ಯಂತ ಧೈರ್ಯಶಾಲಿ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಒಂದನ್ನ ನಡೆಸಿದೆ. ನಮ್ಮ ಧೈರ್ಯಶಾಲಿ ಯೋಧರು ಇರಾನ್ನ ವಿಶ್ವಾಸಘಾತುಕ ಪರ್ವತಗಳಲ್ಲಿ ಶತ್ರುಗಳ ರೇಖೆಯ ಒಳಗೆ ಬಿದ್ದಿದ್ರು. ಈಗ ಅವರನ್ನ ನಮ್ಮ ಯೋಧರು ದಿನದ 24 ಗಂಟೆಗಳ ಕಾಲ ಅವರಿದ್ದ ಸ್ಥಳದ ಬಗ್ಗೆ ಮೇಲ್ವಿಚಾರಣೆ ಮಾಡುತ್ತಿದ್ರು. ಈ ಅದ್ಭುತ ಹುಡುಕಾಟ ಮತ್ತು
ಕಾರ್ಯಾಚರಣೆಯಿಂದ ನಿನ್ನೆ ಒಬ್ಬ ಧೈರ್ಯಶಾಲಿ ಪೈಲಟ್ನ ಯಶಸ್ವಿಯಾಗಿ ರಕ್ಷಣೆ ಮಾಡಲಾಗಿತ್ತು. ಆದರೆ ಇದನ್ನ ನಾವು ದೃಢೀಕರಿಸಿರಲಿಲ್ಲ, ಏಕೆಂದರೆ ನಾವು ನಮ್ಮ ಎರಡನೇ ರಕ್ಷಣಾ ಕಾರ್ಯಾಚರಣೆಯನ್ನ ಅಪಾಯಕ್ಕೆ ಸಿಲುಕಿಸಲು ಬಯಸಿರಲಿಲ್ಲ. ಬಳಿಕ ನಡೆಸಿದ ಮತ್ತೊಂದು ಕಾರ್ಯಾಚರಣೆಯಲ್ಲಿ ಮತ್ತೊಬ್ಬ ಯೋಧನನ್ನ ಯಶಸ್ವಿಯಾಗಿ ರಕ್ಷಣೆ ಮಾಡಿದ್ದೇವೆ. ಇದು ಶತ್ರು ಪ್ರದೇಶದಲ್ಲಿ ಪ್ರತ್ಯೇಕವಾಗಿ ಇಬ್ಬರು ಅಮೆರಿಕನ್ ಪೈಲಟ್ಗಳನ್ನ ರಕ್ಷಣೆ ಮಾಡಿರೋ ಮಿಲಿಟರಿ ಇತಿಹಾಸದಲ್ಲೇ ಇದೇ ಮೊದಲು. ಅಮೆರಿಕ ಡೇರಿಂಗ್ ಆಪರೇಷನ್ ಮಾಡಿ ತಮ್ಮ ಪೈಲಟ್ನ ರಕ್ಷಣೆ ಮಾಡಿದೆ. ಒಂದು ವೇಳೆ ಇರಾನ್ ಕೈಗೆ ಅಮೆರಿಕ ಪೈಲಟ್ ತಗ್ಲಾಕೊಂಡಿದ್ರೆ ಯುದ್ಧ ಕೈದಿಯಾಗೋ ಸಾಧ್ಯತೆ ಇತ್ತು. ಅಲ್ಲದೆ ಅಮೆರಿಕ ಪೈಲಟ್ನ ಇರಾನ್ ಸಂಧಾನಕ್ಕೆ ದಾಳುವಾಗಿ ಬಳಸೋ ಸಾಧ್ಯತೆ ಇತ್ತು. ಆದ್ರೀಗ ರಣರೋಚಕ ಕಾರ್ಯಾಚರಣೆಯನ್ನ ಮಾಡಿ ಅಮೆರಿಕ ತನ್ನ ಪೈಲಟ್ನ ರಕ್ಷಣೆ ಮಾಡಿದೆ. ಇದೀಗ ಇರಾನ್ ಮೇಲೆ ಮತ್ತಷ್ಟು ರಣದಾಳಿಯನ್ನ ನಡೆಸೋಕೆ ಸನ್ನದ್ಧವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.